ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ನಮ್ಮ ದೇಶ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕು ನೀಡಿ ತನ್ನ ನಾಯಕನನ್ನ ಆರಿಸುವ ಸೌಭಾಗ್ಯ ಕಲ್ಪಿಸಿದರೂ ಇನ್ನೂ 100% ಮತದಾನವಾಗದಿರುವುದು ದುರದೃಷ್ಟಕರ ಸಂಗತಿ ಎಂದು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಕಳವಳ ವ್ಯಕ್ತಪಡಿಸಿದರು. ಮುದ್ದೇಬಿಹಾಳ್ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಚುನಾವಣಾ ಆಯೋಗ, ತಾಲೂಕು ಆಡಳಿತ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಮತದಾನ ಕೇವಲ ಹಕ್ಕು ಮಾತ್ರವಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಅತ್ಯಂತ ಪ್ರಮುಖ ಕರ್ತವ್ಯವೂ ಹೌದು. ಕೆಲವರು ನನ್ನ ಮತದಿಂದ ಏನು ಬದಲಾವಣೆಯಾಗುತ್ತದೆ ಎಂದು ನಿರ್ಲಕ್ಷ್ಯ ತೋರಿಸುವುದು ತಪ್ಪು. ಒಂದು ಮತವು ಫಲಿತಾಂಶವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ ಎನ್ನುವ ಸತ್ಯವನ್ನು ಪ್ರತಿಯೊಬ್ಬರೂ ಅರಿಯಬೇಕು. ಚುನಾವಣೆ ಸಮಯದಲ್ಲಿ ಹಣ, ಉಡುಗೊರೆ, ಮದ್ಯದಂತಹ ಪ್ರಲೋಭೆಗಳಿಗೆ ಒಳಗಾಗದೆ, ಯಾರ ಒತ್ತಡಕ್ಕೂ ಮಣಿಯದೆ ಧೈರ್ಯದಿಂದ ಮತ ಚಲಾಯಿಸಿ ಸುಭದ್ರ ರಾಷ್ಟ್ರ ನಿರ್ಮಿಸುವಲ್ಲಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಚುನಾವಣೆಗಳಲ್ಲಿ ಸ್ಪರ್ಧಿಗಳು ಅಥವಾ ಅವರ ಬೆಂಬಲಿಗರು ಗೆಲುವಿನ ಸಲುವಾಗಿ ಮತದಾರರ ಮೇಲೆ ಪ್ರಭಾವ ಬೀರುತ್ತಾರೆ. ಇಂತಹ ಪ್ರಭಾವಗಳಿಗೆ ಬಲಿಯಾಗುವುದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದದ್ದು ಎಂದರು. ಮತದಾನದ ಬಗ್ಗೆ, ಚುನಾವಣೆ ಎಂದರೇನು, ಈ ವಿಷಯಗಳ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಸಾರ್ವಜನಿಕರಿಗೆ ಮತದಾನ ಎಂದರೇನು, ಅದರ ಮಹತ್ವವೇನು ಮತ್ತು 18 ವರ್ಷ ವಯಸ್ಸಿನವರು ಮತವನ್ನು ಚಲಾಯಿಸಬೇಕಾದರೆ ಆ ಮತದ ಮಹತ್ವವೇನು ಎನ್ನುವುದನ್ನು ಅವರಲ್ಲಿ ಅರಿವು ಮೂಡಿಸುವ ಸಲುವಾಗಿ ರಾಷ್ಟ್ರೀಯ ಮತದಾನದ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗ್ತದೆ. ಮೊದಲು ಈ ಮತದಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂತಹ ಸಲುವಾಗಿ ಕಾರ್ಯಕ್ರಮಗಳು ಇರಲಿಲ್ಲ. ಪ್ರಥಮವಾಗಿ ಜನವರಿ 25, 2011ರಲ್ಲಿ ಈ ಜನರಲ್ಲಿ ಮತದಾನದ ಬಗ್ಗೆ ಅರಿವನ್ನು ಮೂಡಿಸುವ ಸಲುವಾಗಿ ಚುನಾವಣಾ ಆಯೋಗದ ಒಂದು ನಿರ್ದೇಶನದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭವಾಯಿತು. ಸುಮಾರು 2011ರಿಂದ ಇಲ್ಲಿಯವರೆಗೆ ಈ ಮತದಾನದ ಅರಿವನ್ನು ಮೂಡಿಸುವ ಸಲುವಾಗಿ ಮಾಡ್ತಕ್ಕಂಥ ಒಂದು ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮ ಇದು 16ನೇ ರಾಷ್ಟ್ರೀಯ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಮೂಲ ಉದ್ದೇಶ ಯಾಕೆ ಇದು ಇಷ್ಟೊಂದು ಮಹತ್ವವಾಗಿದೆ, ಇದನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಎನ್ನುವುದಾದರೆ ಸ್ವಲ್ಪ ನಾವು ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದಾಗ ಮತದಾನ ಮಾಡತಕ್ಕಂಥ ಹಕ್ಕನ್ನು ಕೇವಲ ಸೀಮಿತ ವರ್ಗದವರಿಗೆ ಮತ್ತು ಲಿಂಗಭೇದದಲ್ಲಿ ಸಹಿತ ಅದನ್ನು ಮತದಾನ ಮಾಡುವಂಥ ಹಕ್ಕನ್ನು ಇರಲಿಲ್ಲ. ಭಾರತದ ಸಂವಿಧಾನದ ರಚನೆಯ ನಂತರ ನಾವೇನು ಜನವರಿ 26, 1950ರಲ್ಲಿ ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಂಡೆವು. ಆವಾಗ 1950ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ಪ್ರಾರಂಭವಾಯಿತು. ಆ ಒಂದು ನಿಟ್ಟಿನಲ್ಲಿ ಏನು ಮತದಾನ ಚಲಾಯಿಸುವಂತಹ ಹಕ್ಕು ಕೆಲವರಿಗೆ ಮಾತ್ರ ಸೀಮಿತವಾಗಿತ್ತು, ಅದನ್ನು ತೆಗೆದುಹಾಕಿ ಮತದಾನವನ್ನು ಎಲ್ಲರ ಹಕ್ಕು, ಅದನ್ನು ಅವರು ಮುಕ್ತವಾಗಿ ಚಲಾಯಿಸಬೇಕು ಎನ್ನುವ ನಿಟ್ಟಿನಲ್ಲಿ ಸಂವಿಧಾನದಲ್ಲಿ ಸಹಿತ ಒಂದು ಪರಿಚ್ಛೇದವನ್ನು ಅಳವಡಿಸಲಾಗಿದೆ. ಈ ಮತದಾನದ ವಿಶೇಷತೆ ಏಕೆ, ಈ ಮತದಾನವನ್ನು ಅಷ್ಟೊಂದು ಸುಲಭವಾಗಿ ನಾವು ಅದನ್ನು ಚಲಾವಣೆ ಮಾಡ್ತಾ ಇದ್ದೀವಿ, ಯಾಕೆ ಅದಕ್ಕೆ ಅಷ್ಟೊಂದು ಮಹತ್ವವಿದೆ ಎನ್ನುವ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡುವುದಾದರೆ
ಪ್ರತಿಯೊಂದು ಮತಕ್ಕೂ ತನ್ನದೇ ಆದಂತಹ ಒಂದು ಶಕ್ತಿಯನ್ನು ನೀಡಲಾಗಿದೆ. ಏಕೆಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ. ಈ ಪ್ರಜಾಪ್ರಭುತ್ವ ಅಂದರೆ ಏನು ಅನ್ನೋದನ್ನು ನಿಮಗೆಲ್ಲ ಗೊತ್ತಿದೆ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಮತ್ತು ಪ್ರಜೆಗಳಿಗಾಗಿರ್ತಕ್ಕಂಥ ಸರ್ಕಾರವನ್ನು ನಾವು ಪ್ರಜಾಪ್ರಭುತ್ವದ ಸರ್ಕಾರವೆಂದು ಕರೆಯುತ್ತೇವೆ. ಈ ಸರ್ಕಾರ ರಚನೆಯಲ್ಲಿ ಮತದಾನದ ಪಾತ್ರ ಬಹಳ ಪ್ರಮುಖವಾದದ್ದು. ನಾವು ಮತದಾನ ಮಾಡುವ ಮೂಲಕ ಒಬ್ಬ ಪ್ರತಿನಿಧಿಯನ್ನು, ನಮ್ಮನ್ನೇ ನಾವು ಆಳಲು ಒಬ್ಬ ಪ್ರತಿನಿಧಿಯನ್ನು ಸರ್ಕಾರದ ರೂಪರೇಷೆಗಳನ್ನು, ಸರ್ಕಾರದಲ್ಲಿರ್ತಕ್ಕಂಥ ಸವಲತ್ತುಗಳಾಗಿರ್ಬೋದು, ಸರ್ಕಾರದಲ್ಲಿರ್ತಕ್ಕಂಥ ಕಾನೂನುಗಳಾಗಿರ್ಬೋದು, ಅವುಗಳ ಚುಕ್ಕಾಣಿಯನ್ನು ಅವರ ಕೈಯಲ್ಲಿ ಕೊಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವು ಮತವನ್ನು ಚಲಾಯಿಸುವಾಗ ಯಾವ ಅಭ್ಯರ್ಥಿಯನ್ನು ನಾವು ಮತ ನೀಡಿದರೆ ನಮ್ಮ ಹಳ್ಳಿ, ತಾಲೂಕುಗಳು, ಜಿಲ್ಲೆಗಳು, ರಾಜ್ಯ ಮತ್ತು ದೇಶ ಅಭಿವೃದ್ಧಿ ಆಗ್ತದೆ ಎನ್ನುವ ಚಿಂತನೆಯೊಂದಿಗೆ ನಾವು ಮತವನ್ನು ಚಲಾಯಿಸಬೇಕು. ಹಿಂದೆ ಇದ್ದರು ಪರ್ಸೆಂಟೇಜ್ ಅಷ್ಟಿರಲಿಲ್ಲ, 50%, 60% ಈ ರೀತಿಯಾದಂಥ ಮತ ಚಲಾವಣೆ ಮಾಡ್ತಾ ಇದ್ರು. ಮತ ಅದು ನಮ್ಗೆ ಯಾಕೆ ಬೇಕಪ್ಪ, ಅದು ಬೇರೆಯವ್ರ ಕೆಲಸ, ಅದು ನಮಗೆ ಮತ ಹಾಕಿದ್ರೆ ಏನಾಗೋದಿದೆ ಎನ್ನುವ ಒಂದು ಭಾವನೆ ಪ್ರಜೆಗಳಲ್ಲಿತ್ತು. ಆ ಭಾವನೆಯನ್ನು ತೊಗಲಾಡಿಸುವ ಸಲುವಾಗಿ, ಅದನ್ನು ಹೋಗಲಾಡಿಸುವ ಸಲುವಾಗಿ ಈ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ಒಂದೊಂದು ಓಟಿಗೂ ಸಹಿತ ಬಹಳ ಮಹತ್ವವಿದೆ. ಕೆಲವೊಂದು ಸಲ ಒಂದೊಂದು ಓಟ್ಗಳಲ್ಲಿ ಸಹಿತ ಅಭ್ಯರ್ಥಿಗಳು ಪರಾಭವಗೊಂಡಿರುವುದನ್ನು ನಾವು ನೋಡಿದ್ದೇವೆ. ಬಹುಶಃ ನಿಮಗೆಲ್ಲ 18 ವರ್ಷ ತುಂಬಿದ್ರೆ, ಯಾರಾದರೂ 18 ವರ್ಷದಿದ್ದೀರಾ ಇಲ್ಲಿ? 18 ವರ್ಷ ಇದ್ದವರಿಗೆ ಪ್ರಥಮವಾಗಿ ವೋಟ್ ಮಾಡ್ತಕ್ಕಂತಹ ಒಂದು ಹಕ್ಕನ್ನು ಸಂವಿಧಾನದ ಅಡಿಯಲ್ಲಿ ನಿಮಗೆ ನೀಡಲಾಗಿದೆ. ನೀವು 18 ವರ್ಷ ಆಗಿಲ್ಲ ಅಂದ್ರೂ ಸಹಿತ ಈ ವಿಚಾರವನ್ನು ನಾನು ನಿಮಗೆ ಕೇಳಬೇಕು ಅಂತಂದರೆ, ಮುಂಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾವ್ಯಾವ ಆಯಾಮಗಳೊಂದಿಗೆ ಅಭ್ಯರ್ಥಿಗಳು ತಾವು ಜಯಿಸಬೇಕು, ಚುನಾವಣೆಯಲ್ಲಿ ಗೆದಿಬೇಕು ಎನ್ನುವುದನ್ನು ಮಾಡ್ತಾರೆ. ಅವು ಎಲ್ಲವುಗಳಿಗೆ ನಾವು ಆಸ್ಪದ ಕೊಡಬಾರ್ದು. ಜನರಲ್ಲಿ, ತಮ್ಮ ಸುತ್ತಮುತ್ತಲಿನ ಜನರಲ್ಲಿ ಸಹಿತ ಈ ಮತದಾನದ ಅರಿವನ್ನು, ಮತ ಅಂದರೆ ಏನು, ನಮಗಿರ್ತಕ್ಕಂಥ ಹಕ್ಕು ಅದು, ಅದನ್ನು ಯಾವ ರೀತಿ ಚಲಾಯಿಸಬೇಕು, ಯಾವುದೇ ಆಶಯ ಆಮಿಷಗಳಿಗೆ ನಾವು ಮನಸ್ಸನ್ನು ಸೋಲದೆ, ಕೆಲವು ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿರ್ಬೋದು, ಅಭ್ಯರ್ಥಿಗಳ ಬೆಂಬಲಿಗರಾಗಿರ್ಬೋದು, ಗೆಲುವಿನ ಸಲುವಾಗಿ ಮತದಾರರಿಗೆ ಪ್ರಭಾವವನ್ನು ಬೀರುವಂತಹ ಕೆಲಸವನ್ನು ಸಹಿತ ಮಾಡ್ತಾರೆ. ಆ ಪ್ರಭಾವಕ್ಕೆ ತಾವೆಲ್ಲರೂ, ನಿಮಗೆ ಓಟ್ ಹಾಕ್ಲಿಕ್ಕೆ ಬರಲಿಲ್ಲದ್ರೆ ಪಕ್ಕದವರಿಗೆ ಈ ವಿಚಾರವನ್ನು ಹೇಳಬೇಕು. ಯಾವುದೇ ರೀತಿಯಾದಂಥ ನಾವು ಪ್ರಭಾವಕ್ಕೆ ಒಳಗಾಗದೆ ಮತವನ್ನು ಚಲಾಯಿಸಿದರೆ, ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿದಲ್ಲಿ ನಮಗಿರ್ತಕ್ಕಂಥ ಸವಲತ್ತುಗಳನ್ನು, ನಮ್ಮ ತಾಲೂಕವನ್ನು, ನಮ್ಮ ಜಿಲ್ಲೆಯನ್ನು ನಾವು ಅಭಿವೃದ್ಧಿಗೊಳಿಸಲಿಕ್ಕೆ ಹೆಚ್ಚಿನ ಸಹಕಾರ ಆಗ್ತದೆ. ಇದೆಲ್ಲ ಮಾಡಿದಾಗ ಅದಕ್ಕೆ ಚುನಾವಣೆಯಲ್ಲಿ ಲಂಚ ನೀಡುವುದು, ಪ್ರಭಾವ ಬೀರುವುದು, ಈ ಕೆಲವುಗಳಿಗೂ ಏನಾದರೂ ಶಿಕ್ಷೆ ಇದೆಯಾ ಅನ್ನುವುದನ್ನು ನಾವು ನೋಡಿದಾಗ, ಮೊದಲು ಅದಕ್ಕೆ ಭಾರತೀಯ ದಂಡ ಸಂಹಿತೆ IPC ಅಂತ ಕರಿತಿದ್ದೀವಿ ನಾವು, ಆ ಸೆಕ್ಷನ್, ಆ ಒಂದು ಕಾಯ್ದೆಗೆ. ಈಗ ಅದು ಬದಲಾವಣೆಯಾಗಿ BNS ಅಂತ ಆಗಿದೆ, ಅಂದರೆ ಭಾರತೀಯ ನ್ಯಾಯ ಸಂಹಿತೆ ಅಂತ ಆಗಿದೆ. 2023ರಲ್ಲಿ ಆ ಕಾಯ್ದೆ ಬಂದಿದೆ. ಆ ಹೊಸ ಕಾಯ್ದೆಯಲ್ಲಿ ಚಾಪ್ಟರ್ 6ರಲ್ಲಿ ಈ ಚುನಾವಣೆಗೆ ಸಂಬಂಧಿಸಿದ ಏನಾದರೂ ಅಪರಾಧಗಳಾದರೆ ಅದಕ್ಕೆ ಯಾವ ರೀತಿಯ ಶಿಕ್ಷೆ ಇದೆ ಎನ್ನುವುದನ್ನು ಕಲಂ 169ರಿಂದ 177ರಲ್ಲಿ ಅದನ್ನು ವಿಸ್ತಾರವಾಗಿ ವಿವರಿಸಿದ್ದಾರೆ. ಈ ಲಂಚ ನೀಡಿದಾಗ, ಅದನ್ನು ನಿಮಗೆ ಎಲ್ಲಾದರೂ ಕಂಡು ಬಂದಾಗ, ಆ ಚುನಾವಣೆಯ ಸಮಯದಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಅಧಿಕಾರಿಗಳು ವಿಶೇಷ ತಂಡಗಳನ್ನು ರಚಿಸಿ ಆ ಒಂದು ಮೇಲುಸ್ತುವಾರಿಯನ್ನು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಚುನಾವಣೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ನಿಮಗೆ ಲಂಚವನ್ನು ಕೊಡ್ತಾ ಇದ್ದಾಗ ಅಂಥ ಅಧಿಕಾರಿಗಳಿಗೆ ತಾವು ಮಾಹಿತಿಯನ್ನು ನೀಡಿದರೆ ಅವರ ಮೇಲೆ ಸೂಕ್ತ ಕ್ರಮವನ್ನು ಕಾನೂನಿನ ಅಡಿಯಲ್ಲಿ ತೆಗೆದುಕೊಳ್ಳಲಾಗ್ತದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ
ಶ್ರಮವಹಿಸಿ ಕೆಲಸ ಮಾಡಿದಾಗ ಮಾತ್ರ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಮೂಲಕ ಈ ಚುನಾವಣೆ ಆಯೋಗ ಯಾಕೆ ಈ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ, ನಾವೆಲ್ಲರೂ ಆ ಒಂದು ಉದ್ದೇಶವನ್ನು ಅರಿತುಕೊಂಡು ಮತ ಚಲಾಯಿಸುವವರಿಗೆ ಇದರ ವಿಚಾರವನ್ನು ಅದರ ಶಕ್ತಿಯನ್ನು ತಿಳಿಸಿ ಹೇಳಿದಾಗ ನಿಜಕ್ಕೂ ಈ ದಿನ ನಾವು ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಆಗ್ತದೆ. ಇಲ್ಲ ನಾವು ಹೇಳಿದ್ದೆಲ್ಲ ಮಾತುಗಳು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟರೆ ಇವತ್ತು ನಾವು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅಷ್ಟೊಂದು ಪರಿಣಾಮಕಾರಿಯಾಗುವುದಿಲ್ಲ. ಸೊ ಹೀಗಾಗಿ ನೀವೆಲ್ಲರೂ ವಿದ್ಯಾರ್ಥಿಗಳು ಈ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಶ್ರಮ ವಹಿಸಿ ಎಚ್ಚರಿಕೆ ವಹಿಸಿ ಮತದಾನದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ಕೆಲಸವನ್ನು ತಾವೆಲ್ಲರೂ ಮಾಡಿರಿ. ಈಗ ಈ ಕೆಲಸ ಮಾಡುವಲ್ಲಿ ಕೆಲವೊಂದು ಅಡೆತಡೆಗಳು ಸಹ ಉಂಟಾಗ್ಬೋದು. ಅದಕ್ಕೆ ಒಂದು ಚಿಕ್ಕ ಕತೆ ಹೇಳ್ತೀನಿ ನಾನು. ಕತ್ತೆ ಮತ್ತು ನಾಯಿಗಳಲ್ಲಿ ಒಂದು ಕರಾರು ಆಯಿತು. ಏನಂತ, ಯಾರು ಮೊದಲು ಓಟವನ್ನು ಮುಗಿಸ್ತಾರೋ ಅವರು ಸಿಂಹಾಸನದ ಮೇಲೆ ಕುಳಿತುಕೊಳ್ಬೇಕು. ನಾಯಿಗೆ ಎಲ್ಲಿಲ್ಲದ ಖುಷಿ. ಕತ್ತೆ ಅಷ್ಟೊಂದು ಜೋರಾಗಿ ಓಡುವಂಥದ್ದಲ್ಲ, ಅದು ಹೇಗಾದರೂ ಮಾಡಿ ಬೇಗ ಓಡೋಗಿ ಅದನ್ನು ತಲುಪಬೇಕು ಎನ್ನುವ ನಿಟ್ಟಿನಲ್ಲಿ ಕತ್ತೆ ಮತ್ತು ನಾಯಿ ಎರಡೂ ಓಡುವ ಸ್ಪರ್ಧೆಯನ್ನು ಪ್ರಾರಂಭಿಸಿತು. ಸ್ವಲ್ಪ ದೂರ ಹೋದ ನಂತರ ನಾಯಿಯನ್ನು ನೋಡಿ ಮತ್ತೊಂದು ನಾಯಿ ಅದರ ಬೆನ್ನಿಂದ ಬಂತು. ಹೀಗೆ ನಾಯಿ ಎಲ್ಲೆಲ್ಲಿ ಹೋಗ್ತದೆ ಅಲ್ಲೆಲ್ಲಿರ್ತಕ್ಕಂಥ ಎಲ್ಲ ನಾಯಿಗಳು ಆ ನಾಯಿ ಹಿಂದೆ ಬಂದ್ಬಿಟ್ಟು ಅದನ್ನು ಬೊಗಳೋದು ಕಚ್ಚೋದು ಅದನ್ನು ಅಡೆತಡೆ ಮಾಡ್ತಾ ಇತ್ತು. ಕತ್ತೆ ಸರಾಗವಾಗಿ ತನ್ನ ಗುರಿಯನ್ನು ಮುಟ್ಟಿ ಸಿಂಹಾಸನದಲ್ಲಿ ಕೂತ್ಕೊಳ್ತು. ಇದರ ತಾತ್ಪರ್ಯ ಏನು ಅಂತಂದರೆ, ನಾವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋದಾಗ ನಮಗೆ ಅಡೆತಡೆಗಳು ಉಂಟಾಗ್ತವೆ. ಇವನೇನು ಮತದಾನದ ಬಗ್ಗೆ ಹೇಳ್ತಾನೆ, ನಮಗೆ ಮತದಾನದ ಗೊತ್ತಿಲ್ವಾ, ಏನಾದರೂ ನಾವು ಮತದಾನದಲ್ಲಿ ನೀಡ್ತಕ್ಕಂಥ ಲಂಚವನ್ನು ತಗೊಂಡ್ರೆ ಇವನಿಗೇನಾಗ್ತದೆ ಎನ್ನುವ ಅಸಡ್ಡೆ ಭಾವನೆಗಳು ಎದುರಾಗಬಹುದು. ಆ ನಿಟ್ಟಿನಲ್ಲಿ ಜನರಲ್ಲಿ ಅರಿವು ಮೂಡಿಸತಕ್ಕಂಥದ್ದು ಯಾರ ಕೆಲಸ? ನಾವು ಶಿಕ್ಷಣವನ್ನು ಅರಿತವರು, ಅದರ ಬಗ್ಗೆ ನಾವು ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಮಹತ್ತರ ಕೆಲಸಗಳ ನಮ್ಮ ಕೈಯಲ್ಲಿದೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಿದರೆ ಸುಭದ್ರವಾದ ಸರ್ಕಾರವನ್ನು ಕೊಟ್ಟು ನೀವೆಲ್ಲರೂ ಶಾಂತ ರೀತಿಯಿಂದ ಜೀವನವನ್ನು ನಡೆಸಲಿಕ್ಕೆ ಅನುಕೂಲವಾಗ್ತದೆ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅನಂತ ಧನ್ಯವಾದಗಳು. ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಕೀರ್ತಿ ಚಾಲಕ್ ಮಾತನಾಡಿ, 18 ವರ್ಷ ತುಂಬಿದ ಪ್ರತಿಯೊಬ್ಬರೂ ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಹೆಸರು ತಿದ್ದುಪಡಿ, ಸೇರ್ಪಡೆ, ವಿಳಾಸ ಬದಲಾವಣೆ ಸೇರಿದಂತೆ ಎಲ್ಲ ಸೇವೆಗಳು ನಿಯಮಿತವಾಗಿ ಲಭ್ಯವಿದ್ದು ಯಾವುದೇ ತಪ್ಪುಗಳಿದ್ದರೆ ತಕ್ಷಣ ಸರಿಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಸೊ ಅದಕ್ಕಾಗಿ ಇದು ರಾಷ್ಟ್ರೀಯ ಮತದಾರರ ದಿನ. ರಾಷ್ಟ್ರೀಯ ಮತದಾರರು ಯಾರು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಇದು ಮತದಾರರ ದಿನ ಅಂದ್ರೆ, ಇದು ರಾಷ್ಟ್ರೀಯ ಮತದಾರರ ದಿನ ಅಂದ್ರೆ ಇದು 18 ವರ್ಷ ತುಂಬಿದ ಯುವತಿಯರ ನಿಮ್ಮ ದಿನ. ಅಂದ್ರೆ ಇದು ನಮ್ಮ ನಿಮ್ಮೆಲ್ಲರ ದಿನ ಇದೆ ಅಂತ ನಾವೆಲ್ಲರೂ ಇದು ದೇಶಾದ್ಯಂತ ಎಲ್ಲಾ ಕಡೆ ನಮ್ಮ ಈ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಈ ದಿನ ಮುದ್ದೇಬಿಹಾಳ ತಾಲೂಕಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಒಟ್ಟು ನಮ್ಮ ಹತ್ರ 246 ಮತಗಟ್ಟೆಗಳಿದ್ದು ಈವರೆಗೆ 2,30,30,146 ಮತದಾರರಿದ್ದಾರೆ. ಅದರಲ್ಲಿ ಮಹಿಳೆಯರು ಅಂದ್ರೆ ಅದರಲ್ಲಿ ಪುರುಷರು 1,15,094. ಅದೇ ರೀತಿಯಾಗಿ ಮಹಿಳಾ ಮತದಾರರು 1,15,020. ಅದೇ ರೀತಿಯಾಗಿ ಟ್ರಾನ್ಸ್ಜೆಂಡರ್ಸ್ ಅಂದ್ರೆ 32 ಜನ. ಈ ರೀತಿಯಾಗಿ 2,30,146 ನಮ್ಮ ಮತದಾರರಿದ್ದಾರೆ. ಸೊ ಈ ಮತದಾರರ ಅಂತಂದ್ರೆ ನಾವು ಸ್ಪೆಷಲ್ ಆಗಿ ಕಾಲೇಜ್ ನಲ್ಲಿ ಆಯೋಜನೆ ಮಾಡಿದ್ದು ಯಾಕಕ್ಕೆ ಅಂದ್ರೆ, ಈಗ ನೀವೆಲ್ಲ ಅಂದ್ರೆ ಇನ್ನು 18 ವರ್ಷ ಅಂದ್ರೆ 17 ವರ್ಷಕ್ಕೆ ತುಂಬುವಂತಹ ವಿದ್ಯಾರ್ಥಿ ಇವತ್ತೆಲ್ಲ ಪ್ರಾಸ್ಪೆಕ್ಟಸ್ ವೋಟರ್ಸ್ ಆಗಿರ್ತೀರ ನೀವೆಲ್ಲ. ಅಂದ್ರೆ ಇದು ಮತದಾನದ ಬಗ್ಗೆ ನಿಮಗೆ ಚೆನ್ನಾಗಿ ಅರಿವು ಆಗಲಿ, ಅರ್ಥವಾಗಲಿ ಅಂತ ನಾವು ಈ ಕಾಲೇಜನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಸೊ ನೀವು ಎಲ್ಲರೂ ಈಗ ಅಂತಂದ್ರೆ ನಿಮ್ಮ ಮತದಾನ ಅಂದ್ರೆ ಪ್ರತಿಯೊಂದೇ ನಮ್ಮ ಮತ ನನ್ನ ಹಕ್ಕು,
ನಾವು ಈಗ ಪ್ರಜಾಪ್ರಭುತ್ವ, ನಮ್ಮ ದೇಶ ಪ್ರಜಾ ಸಂವಿಧಾನ ನಮಗೆ ಒಳ್ಳೆಯ ಯಾರಿಂದಲೂ ಹೋಗಲಾಡಿಸಿದಂತ ಒಳ್ಳೆಯ ಯಾವ ದೇಶಕ್ಕೂ ಆದಂತ ಒಂದು ಸಂವಿಧಾನದಲ್ಲಿ ಇಂಥ ನಾವು ರಚನೆಯಾಗಿದ್ದು. ಈ ಸಂವಿಧಾನ ಅಂತ ರಚನೆಯಾಗಿದ್ದಂದ್ರೆ ನಾವು ಈಗೆಲ್ಲ ಹೇಳಿದ್ರು ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆಯ್ಕೆ ಮಾಡುವ ಸರ್ಕಾರವೇ ಪ್ರಜಾಪ್ರಭುತ್ವ. ಈಗ ಪ್ರಜಾಪ್ರಭುತ್ವ ಯಾರು ಆಯ್ಕೆ ಮಾಡ್ತೀವಿ? ನಾವು ನೀವು. ಒಂದು ಒಳ್ಳೆಯ ನಾಯಕ ಅಥವಾ ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಏನ ಮಾಡಬೇಕು ಅಂದ್ರೆ ನಾವು ಒಳ್ಳೆ ಒಂದು ನಾಯಕ, ಒಂದು ಸಮರ್ಥ, ಒಂದು ಧೀಮಂತ ನಾಯಕನನ್ನು ಆಯ್ಕೆ ಮಾಡಬೇಕಾಗುತ್ತೆ. ಆ ಆಯ್ಕೆ ಮಾಡುವ ಪ್ರಕ್ರಿಯೆ ನಮ್ಮ ನಿಮ್ಮೆಲ್ಲರ ಕೈಗಿದೆ. ನಾವು ಇತ್ತೀಚಿನ ದಿನಗಳೆಲ್ಲ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಆಸೆ ಆಮಿಷಕ್ಕೆ ಒಳಗಾಗಿ ನಾವು ಕೇವಲ ಅಂದ್ರೆ ಮತದಾನ ನಡೆಯುವ ಸಂದರ್ಭದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಏನೋ 1,000 ಕೊಟ್ರು, ಇನ್ನೊಬ್ರು 500 ಕೊಟ್ರು, ಈ ರೀತಿ ಎಲ್ಲ ನಾವು ನಮ್ಮ ಮತಗಳನ್ನು ಹಾಕೊಂಡು ನಾವು ಕೆಲಸ ಮಾಡ್ತೇವೆ. ನೀವು ಇದೊಂದೇ ಕೆಲಸ ಮಾಡ್ಬೇಕು. ನಾನು 1,000 ನಾನು ಮತ ತಗೊಂಡಂದ್ರೆ ಆ ವ್ಯಕ್ತಿ ನಮ್ಮ ಮೇಲೆ 5 ವರ್ಷ ಮಾಡ್ತಾನೆ. ನೀವು ಲೆಕ್ಕ ಹಾಕಿ, ಒಂದು ವರ್ಷದಲ್ಲಿ 12 ತಿಂಗಳು, 12 ತಿಂಗಳಲ್ಲಿ 324 ಕ್ಯಾಲ್ಕುಲೇಷನ್ ಮಾಡಿದ್ರೆ 5 ವರ್ಷಕ್ಕೆ ಎಷ್ಟು ದಿನಗಳಾಗುತ್ತವೆ? ಆ 5 ವರ್ಷಕ್ಕೆ ಎಷ್ಟು ದಿನಗಳಾಗುತ್ತವೆ? ನೀವು ತಗೊಳ್ಳಂತ ಮೊದಲು ಅಂದ್ರೆ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ನಾವು ಪರ್ ಡೇಗೆ ಎಷ್ಟು ನಾವು ಮಾಡ್ಕೊಳ್ತೀವಿ ಅಂತ. ಅದರ ಉದ್ದೇಶ ನಾನು ಇವತ್ತಿಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನೀವೆಲ್ಲರೂ ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಒಬ್ಬ ಒಳ್ಳೆಯ ನಾಯಕನನ್ನು, ಒಳ್ಳೆಯ ಒಂದು ಸಮರ್ಥ ಧೀಮಂತ ನಾಯಕನನ್ನು ಆಯ್ಕೆ ಮಾಡಿದ್ರೆ ತಾನೇ ನಮ್ಮ ದೇಶ, ನಿಮ್ಮ ದೇಶ ಅಭಿವೃದ್ಧಿ ಆಗುತ್ತದೆ. ಸೊ ಇದು ಅಭಿವೃದ್ಧಿ ಆಗ್ಬೇಕಾಯ್ತಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು? ಅತಿಥಿಯಾಗಿದ್ದ ತಾಲೂಕು ಪಂಚಾಯತ್ ಇಒ ವೆಂಕಟೇಶ್ ವಂದಾಲ್ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ, ಕುಡಿಯುವ ನೀರು, ರಸ್ತೆ, ಸ್ವಚ್ಛತೆ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಹಲವಾರು ವಿಷಯಗಳಲ್ಲಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಮತದಾನದ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಪ್ರತಿಯೊಬ್ಬ ಪ್ರಜೆ ತನ್ನ ಪಾತ್ರವನ್ನು ಸರಿಯಾಗಿ ನಿಭಾಯಿಸಿದಲ್ಲಿ ಮಾತ್ರ ಶಕ್ತಿಶಾಲಿ ಪ್ರಜಾಪ್ರಭುತ್ವ ನಿರ್ಮಾಣ ಸಾಧ್ಯ ಎಂದರು. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಪ್ರಜಾ ಪ್ರತಿನಿಧಿಗಳನ್ನ. ಈ ದೇಶದ ಪ್ರಜೆಗಳಾದ ಮೇಲೆ ಈ ದೇಶದ ಮತದಾರರು ಕೂಡ ಹೌದಲ್ರಿ? 18 ವರ್ಷ ಆದ್ಮೇಲೆ ನೀವೆಲ್ಲ ಮತದಾನದ ಹಕ್ಕು ಬರುತ್ತೆ. ನೀವೆಲ್ಲ ನಾಗರಿಕರು, ಭಾರತ ದೇಶದ ನಾಗರಿಕರು. ನಿಮಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಗೆ ಮತದಾನ ಹಾಕುವ ಒಂದು ಹಕ್ಕು ಬರುತ್ತೆ. ರೈಟ್ಸ್, ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಕೂಡ ನಾವು ಮತದಾನದ ಹಕ್ಕು ಬಗ್ಗೆ ಮಾತಾಡ್ತೀವಿ. ಸೊ ಇವತ್ತು ಏನು ನಮ್ಮ ಭಾರತದ ಚುನಾವಣಾ ಆಯೋಗ 1950ರಲ್ಲಿ ಜನವರಿ 25ರಲ್ಲಿ ಸ್ಥಾಪನೆ ಆಗಿದೆ. ಬರೀ ನಮ್ಮ ದೇಶ ಸ್ವತಂತ್ರ ಸಿಕ್ಕ ಮೇಲೆ 47ರಲ್ಲಿ ಸಂವಿಧಾನದಲ್ಲಿ ಸಾಕಷ್ಟು ದೇಶಗಳ ಒಂದು ವ್ಯವಸ್ಥೆ ನೋಡಿಕೊಂಡು ನಾವು ಪ್ರಜಾಪ್ರಭುತ್ವ ನಮ್ಮ ದೇಶಕ್ಕೆ ಸೂಕ್ತ ಆಗುತ್ತೆ. ಯಾಕಂದ್ರೆ ಭಾರತ ದೇಶ ಒಂದು ಅದ್ಭುತವಾದ ದೇಶ. ವಿವಿಧ ಜಾತಿ, ಮತ, ಧರ್ಮ, ಪಂಥ. ನಾವೇನಾದ್ರೂ ಇಲ್ಲಿ ಕಮ್ಯುನಿಸ್ಟ್ ಅಥವಾ ಇನ್ನಿತರೆ ಮೊದಲೆಲ್ಲ ರಾಜರು ಎಲ್ಲ ಹೇಳ್ತಾ ಇದ್ರು, ರಾಜರ ಮಕ್ಕಳೇ ಆಗ್ತಾ ಇದ್ರು. ಬೇರೆ ಯಾರಾದ್ರೂ ಇದೆ ರಾಜರು ದೇಶದ ರಾಜ ಆಗೋಕ್ ಸಾಧ್ಯ ಇತ್ತ? ಅವ್ರ ಮಕ್ಕಳೇ ಅವ್ರ ಪರಂಪರೆ ಇತ್ತು. ಸಂವಿಧಾನದಲ್ಲಿ ಅದ್ಭುತವಾಗಿ ಒಂದು ಮುಖ್ಯವಾದ ಮಹತ್ವವಾದ ಒಂದು ಮತ ಚಲಾವಣೆ ನೀಡಿದಂತ ನಮಗೆಲ್ಲ ಮತದಾರರು ಅಂದ್ರೆ ನಿಮ್ಮ ದೇಶದಲ್ಲೂ ನಿಮ್ಮ ರಾಜ್ಯವನ್ನ ಆಳೋಗೋಸ್ಕರ ನೀವೇ ಆಯ್ಕೆ ಮಾಡ್ಬೇಕು. ಯಾರಾದ್ರೂ ಇರ್ಬೋದು, ಯಾವ್ದೇ ಜಾತಿ ಇರ್ಬೋದು, ಯಾವ್ದೇ ಧರ್ಮ ಇರ್ಬೋದು, ಯಾವ್ದೇ ಬಡತನ ಇರ್ಬೋದು, ಶ್ರೀಮಂತ ಇರ್ಬೋದು, ಯಾರು ಬೇಕಾದ್ರೂ ಆಯ್ಕೆ ಮಾಡಂತ ಒಂದು ಒಳ್ಳೆ ಹಕ್ಕನ್ನು ಕೊಟ್ಟಂತ ಒಂದು ಮತದಾರ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ವಿ. ಸಾಕಷ್ಟು ನಮ್ಮ ವೇದಿಕೆ ಮೇಲೆ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತ್ತಿ ಮಾತನಾಡಿ, ಮತದಾನದ ದಿನ ಮಾತ್ರವಲ್ಲದೆ ಪ್ರತಿದಿನವೂ ನಾಗರಿಕರು ಕಾನೂನು ಅರಿವು ಮತ್ತು ನಾಗರಿಕ ಹೊಣೆಗಾರಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು. ತಮ್ಮ ಹಕ್ಕುಗಳ ಜೊತೆಗೆ ಕರ್ತವ್ಯಗಳ ಅರಿವು ಇದ್ದರೆ ಸಮಾಜದಲ್ಲಿ ಅನ್ಯಾಯ, ಶೋಷಣೆ ಮತ್ತು ವಂಚನೆಗಳಿಗೆ ನಾವೇ ಅವಕಾಶ ಕೊಟ್ಟಂತಾಗುತ್ತದೆ ಎಂದರು. ಆಗಿನ ಗೌರವಾನ್ವಿತ ರಾಷ್ಟ್ರಪತಿಗಳಾದಂತಹ ಶ್ರೀಮತಿ ಪ್ರತಿಭಾ ಪಾಟೀಲ್ ಮೇಡಮ್ ಅವರು ಈ ದಿನವನ್ನ 2011ರಲ್ಲಿ ಮತದಾರರ ದಿನ ಅಂತ ಆಚರಣೆ ಮಾಡಲು ಪ್ರಾರಂಭಿಸಿದ್ರು. ಯಾಕಂದ್ರೆ ಒಂದು ಮತ ಎಷ್ಟು
ಪ್ರಮುಖ ಪಾತ್ರ ವಹಿಸುತ್ತದೆ. ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ದೇಶದ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಯಾವ ರೀತಿ ನಾವು ಮತವನ್ನ ಚಲಾಯಿಸಬೇಕು, ಯಾವ ರೀತಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು, ಯಾವ ರೀತಿ ನಮ್ಮ ಪ್ರತಿನಿಧಿಯನ್ನ ಕಳಿಸಿಕೊಡಬೇಕು ಅನ್ನೋದ್ರ ಮೂಲಕ ಮತವನ್ನ ಚಲಾಯಿಸುವ ಮೂಲಕ ಅದು ನಿರ್ಧಾರ ಆಗುತ್ತದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತಾವು ಈಗಾಗಲೇ ತಮ್ಮ ಮತದಾರ ಯಾರು ವೋಟರ್ ಇದ್ದೀರಿ, ವೋಟರ್ ಲಿಸ್ಟ್ ನಲ್ಲಿ ಯಾರು ಹೆಸರಿದೆ? ನೀವು 18 ವರ್ಷಕ್ಕೆ ಬಂದಿರಬೇಕು. ಇಷ್ಟರಲ್ಲಿ ಬಹುಶಃ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ ಚುನಾವಣೆಗೆ ತಮ್ಮ ಮತದಾರರ ಚೀಟಿಯನ್ನ ಮಾಡಲಿಕ್ಕೆ ಬರ್ಬೋದು. ಎಷ್ಟರಲ್ಲಿ ತಾವು ಮತದಾರರ ಚೀಟಿಯಲ್ಲಿ ತಮ್ಮ ಹೆಸರು ಬಂದ ನಂತರ ತಾವು ಎಂತ ಅಭ್ಯರ್ಥಿಗಳನ್ನ ಆರಿಸಿಕೊಳ್ಳಿಸಬೇಕು ಅನ್ನೋದು ತಾವು ನಿರ್ಧಾರ ಮಾಡುವುದು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರವನ್ನ ಯಾವ ರೀತಿ ನಡೆಸಿಕೊಂಡು ಹೋಗುವಂತಹ ಜನರು ಇರ್ಬೇಕು ಅನ್ನೋದು ತಾವೆಲ್ಲ ಪ್ರಜ್ಞಾವಂತ ಮತದಾರರು ವಿಚಾರ ಮಾಡಬೇಕು. ಇವತ್ತಿನ ದಿವಸ ನಾವು ಸರ್ಕಾರದ ಮೇಲೆ ಯಾವುದೇ ರೀತಿಯ ಬ್ಲೇಮ್ ಮಾಡ್ತಿದ್ರೆ ಅದಕ್ಕೆ ಮತದಾರರೇ ಕಾರಣ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ನಾವು ಒಳ್ಳೆಯ ಪ್ರತಿನಿಧಿಗಳನ್ನ ಆರಿಸಿ ಗಳಿಸುವುದರಲ್ಲಿ ನಮಗೆ ಅಲ್ಲಿ ಒಳ್ಳೆಯ ಸರ್ಕಾರ ಸಿಗ್ಲಿಕ್ಕೆ ಶಕ್ಯ ಇಲ್ಲ. ಆ ಸರ್ಕಾರದಿಂದ ಜನೋಪಯೋಗಿ ಕೆಲಸಗಳನ್ನ ನಿರೀಕ್ಷೆ ಮಾಡಿಕೊಳ್ಳಲಿಕ್ಕೆ ಶಕ್ಯ ಇಲ್ಲ. ಆದ ಕಾರಣ ನಾವು ಯಾವುದೇ ಚುನಾವಣೆ ಇರಲಿ ಒಬ್ಬ ಪ್ರತಿನಿಧಿಯನ್ನ ಆರಿಸಿ ಕಳಿಸಬೇಕಾದ್ರೆ ಬಹಳ ಸೂಕ್ತವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಈಗಾಗಲೇ ನಾವು ಈ ಪ್ರತಿಜ್ಞಾವಿಧಿಯಲ್ಲಿ ತಿಳಿಸಿದ ಹಾಗೆ ಯಾವುದೇ ಭಾಷೆ, ಧರ್ಮ, ರಾಜಕೀಯಗಳಿಗೆ ಒಳಗಾಗದೆ ನಮ್ಮ ಮತವನ್ನ ಚಲಾಯಿಸಿದ್ರೆ ಮಾತ್ರ ನಮಗೆ ಯೋಗ್ಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಸಂದರ್ಭ ಒದಗಿ ಬರ್ತದೆ ಅನ್ನೋ ಮಾತನ್ನ ನಾನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ನೋಡಿ, ಮತ ಅನ್ನುವುದು ಕೇವಲ ಒಬ್ಬ ನಮ್ಮ ದೇಶದ ಪ್ರಥಮ ಶ್ರೀಮಂತರಿಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಸಮಾಜದ ಕಟ್ಟಕಡೆಯ ಒಬ್ಬ ಬಡ ಮನುಷ್ಯನಿಗೂ ಸಹಿತ ಈ ಮತ ಚಲಾವಣೆಯ ಅಧಿಕಾರ ನಮ್ಮ ಸಂವಿಧಾನ ನಮಗೆ ನೀಡಿದೆ. ಆ ಮತವನ್ನ, ಆ ಹಕ್ಕನ್ನ ನಾವು ಸರಿಯಾಗಿ ಉಪಯೋಗಿಸದಿದ್ರೆ ನಾವು ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಪ್ರಜಾಪ್ರಭುತ್ವಕ್ಕೆ ಒಂದು ಅನಾನುಕೂಲ ಮಾಡಿಕೊಂಡ ಹಾಗೆ ನಮಗೆ ಅನ್ನಿಸ್ತದೆ. ಆ ಕಾರಣ ಇದರ ಬಗ್ಗೆ ನಮ್ಮ ಮತದ ಬಗ್ಗೆ ಅಭಿಯಾನ ಒಂದು ಮಾತು ಹೇಳ್ತಾರೆ. ನಮ್ಮ ಮತ ಎಷ್ಟೊಂದು ಸ್ಪೀಡ್ ಇತ್ತಂದ್ರೆ ಒಂದು ರಿವಾಲ್ವರ್ ನಿಂದ, ಒಂದು ರೈಫಲ್ ನಿಂದ ನಾವು ಫೈರಿಂಗ್ ಮಾಡಿದ್ರೆ ಎಷ್ಟು ಸ್ಪೀಡ್ ಹೋಗುತ್ತೆ ಅದಕ್ಕಿಂತ 10 ಪಟ್ಟು ಬೇಗ ಈ ಮತದ ಸ್ಪೀಡ್, ಈ ಮತದಾನದ ಬೇಗ ಅಂತ ಅಭಿಪ್ರಾಯ ಹೇಳ್ತಾರೆ. ಅದೇ ರೀತಿ ಟೇಲರ್ ಸ್ವಿಫ್ಟ್ ಅನ್ನು ನಮ್ಮ ಈ ಮತದಿಂದ ದೇಶದ ಆಗುಹೋಗುಗಳನ್ನ ಬದಲಾವಣೆಯನ್ನ ಮಾಡಬಹುದು ಅಂತ ಹೇಳಿ ಟೇಲರ್ ಸ್ವಿಫ್ಟ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನಾವು ನೋಡ್ತೀವಿ, ಸರ್ಕಾರ ಆಗಲಿ, ನೀವು ಪಂಚಾಯತಿಯಲ್ಲಿ ಆಗಲಿ, ಯಾವುದೇ ವ್ಯಕ್ತಿಗಳು ಅಲ್ಲಿ ಇರ್ತಕ್ಕಂಥ ಆಡಳಿತ ನಡೆಸತಕ್ಕಂಥ ಆಡಳಿತ ವರ್ಗದವರು ಸರಿಯಾಗಿ ಕೆಲಸ ಮಾಡದಿದ್ದರೆ ಅವಿಶ್ವಾಸ ಗೊತ್ತುವಳಿಯನ್ನ ಮಾಡಿರ್ತಾರೆ. ಯಾಕಂದ್ರೆ ಆ ಹೊತ್ತಿನಲ್ಲಿ ಮತ ಚಲಾವಣೆ ಮೂಲಕ ಆ ಅಧಿಕಾರವನ್ನ ಮಾಡ್ತಕ್ಕಂಥ ಮನುಷ್ಯನನ್ನ, ಪ್ರತಿನಿಧಿಯನ್ನ ಕೆಳಗೆ ಇಳಿಸಿ ಸರಿಯಾದ ವ್ಯಕ್ತಿಯನ್ನ ಮತ್ತೆ ಆಯ್ಕೆ ಮಾಡುವಂತದ್ದು ಯಾವ್ದಾದ್ರು ಪ್ರಕ್ರಿಯೆ ಇದ್ರೆ ಅದು ಒಂದು ಮತ. ಅದಕ್ಕೆ ತಾವೆಲ್ಲ ವಿದ್ಯಾವಂತರಿದ್ದೀರಿ, ತಾವು ಮುಂಬರುವ ಚುನಾವಣೆಗಳಿಗೆ ತಮ್ಮ ಮತವನ್ನ ಚಲಾಯಿಸುವ ಹಕ್ಕು ಬರ್ತದೆ. ಆ ಸಂದರ್ಭದಲ್ಲಿ ತಾವು ಈ ಮತದ ಅರಿವನ್ನ, ಮತದ ಪ್ರಾಮುಖ್ಯತೆಯನ್ನ ತಿಳಿದುಕೊಂಡು ಸರಿಯಾಗಿ ಮತವನ್ನ ಚಲಾಯಿಸಲಿಕ್ಕೆ
ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಬಗ್ಗೆ ಎಲ್ಲ ಜನರಿಗೆ ಈ ಮತದ ಅರಿವನ್ನ ಮೂಡಿಸಲಿಕ್ಕೆ ತಾವು ಪ್ರಯತ್ನಿಸಬೇಕಂತ ಈ ಸಂದರ್ಭಕ್ಕೆ ಎಲ್ಲರಿಗೂ ನ್ಯಾಯವಾದಿ ಎನ್.ಬಿ. ಮುದ್ನಾಳ್ ವಿಶೇಷ ಉಪನ್ಯಾಸ ನೀಡಿದರು. ವಿದ್ಯಾರ್ಥಿಗಳು ಸೇರಿದಂತೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಮತದಾನ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ಇದೇ ವೇಳೆ ಚುನಾವಣಾ ಕಾರ್ಯದಲ್ಲಿ ಇಎಲ್ಸಿ ಆಗಿ ಉತ್ತಮ ಕಾರ್ಯನಿರ್ವಹಿಸಿದ ಹಡಲ್ಗೇರಿಯ ವಸತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ರವಿ ಕಟ್ಟಿಮನಿ, ಬಿಎಲ್ಒಗಳಾಗಿ ಉತ್ತಮ ಕಾರ್ಯನಿರ್ವಹಿಸಿದ ಬಿಎಂ ಲಮಾಣಿ, ಸಿಕೆ ಪತ್ತಾರ್, ಎಂಕೆ ಪೂಜಾರ್, ರಮೇಶ್ ತೇಲಿ ಮತ್ತು ವೈಎಸ್ ಯರ್ನಾಳ್ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾಲೇಜು ವತಿಯಿಂದ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರ ನೀಡಿ ಪ್ರೋತ್ಸಾಹಿಸಲಾಯಿತು. ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಪಿ.ಬಿ. ಗೌಡರ್, ದೈಹಿಕ ಶಿಕ್ಷಣಾಧಿಕಾರಿ ಎ.ಜೆ. ದಫೇದಾರ್, ಉಪನ್ಯಾಸಕರಾದ ಎಸ್.ಎಲ್. ಗುರವ್, ಎಸ್.ಕೆ. ಮಾಳಗೊಂಡ್, ಬಿ.ಐ. ಬಡಿಗೇರ್, ತಾಲೂಕು ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್, ದಲಾಯತ್ ಮಹಂತೇಶ್ ಹಚರೆಡ್ಡಿ, ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳಾದ ಎಂ.ಎಸ್. ಸಜ್ಜನ್, ಮಹೇಶ್ ಪಾಟೀಲ್, ಡಿ.ಎಸ್. ತಳವಾರ್, ರವಿ ಮಡಿವಾಳರ್, ಕಾರ್ತಿಕ್ ಪತ್ತಾರ್, ಅಜಿತ್ ಹೂಗಾರ್, ಉಮರ್ ಫಾರೂಕ್ ವಾಲಿಕಾರ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ವಿದ್ಯಾರ್ಥಿನಿ ಸಾಕ್ಷಿ ಕಂಠಿಮಠ್ ಪ್ರಾರ್ಥಿಸಿದಳು. ಉಪನ್ಯಾಸಕ ಎಸ್.ಜಿ. ಲೊಟ್ಗೇರಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. गणातीताय गणाधीशाय गणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ಈ ದಿನಾಚರಣೆಯ ಉದ್ದೇಶ ಏನು ಅನ್ನುವ ಅರಿವು ಪ್ರತಿಯೊಬ್ಬರಲ್ಲಿ ಬರಬೇಕು ಅನ್ನುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇವತ್ತು ಪ್ರತಿ ವರ್ಷ ಜನವರಿ 25ರಂದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ಚುನಾವಣಾ ಆಯೋಗ ಸ್ಥಾಪನೆಯಾದ ದಿವಸ ಒಂದು ನೆನಪಿಗಾಗಿ ಪ್ರತಿ ವರ್ಷ ಜನವರಿ 25ರಂದು ನಾವು ರಾಷ್ಟ್ರೀಯ ಮತದಾನ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ತಾವು ಒಂದು ಪ್ರತಿಜ್ಞಾ ವಿಧಿನ ಸ್ವೀಕಾರ ಮಾಡಿದ್ದೇವೆ. ಇದನ್ನ ದಯವಿಟ್ಟು ಗಮನವಿಟ್ಟು ನಾವು ಓದಿದಾಗ ಚುನಾವಣೆಗಳು ಯಾವ ರೀತಿ ನಡೀಬೇಕು, ನಮ್ಮ ಆ ಚುನಾವಣೆಗಳಲ್ಲಿ ನಮ್ಮ ಪಾತ್ರ ಏನು ಅನ್ನೋ ಬಗ್ಗೆ ಇದರಲ್ಲಿ ಅರಿವಿದೆ. ಇದನ್ನು ನಾವು ಸ್ವಲ್ಪ ಗಮನವಿಟ್ಟು ನೋಡಬೇಕು. ಇದರಲ್ಲಿ ನಿರ್ಭೀತರಾಗಿ ನಾವು ಚುನಾವಣೆಯನ್ನ ಮಾಡಬೇಕು. ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಪ್ಪ ಅಂದ್ರೆ, ಯಾರೋ ಒಬ್ಬ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ನಿಂತಿದ್ದಾನಂದ್ರೆ ಅವ ನಮ್ಮ ಸಂಬಂಧಿಕರನ್ನ ನಾವು ಅವನನ್ನ ಆರಿಸಿ ತರಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಚುನಾವಣೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಚುನಾವಣೆಗಳು ಯಾಕೆ ಮಾಡ್ತಾ ಇದ್ದೀವಪ್ಪ ಅಂದ್ರೆ, ಸಾಹೇಬ್ ಹೇಳಿದಾಗ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ನಮ್ಮ ಪ್ರತಿನಿಧಿ ಒಬ್ರು ನಮ್ಮನ್ನ ಪ್ರತಿನಿಧಿಸುವಂತ ನಮ್ಮ ಪ್ರತಿನಿಧಿ ಅಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲರಿಗೂ ಮತದಾನದ ಹಕ್ಕನ್ನ ಈ ಚುನಾವಣಾ ಆಯೋಗ ಕೊಡ್ತು. ಯಾರಿಗೆ ಮತದಾನದ ಹಕ್ಕನ್ನು ಕೊಡ್ತಪ್ಪ ಅಂದ್ರೆ, ಪ್ರತಿಯೊಬ್ಬ ಭಾರತೀಯ ಪ್ರಜೆ 18 ವರ್ಷ ಮೇಲ್ಪಟ್ಟು ಇರುವಂತ ಒಬ್ಬ ವ್ಯಕ್ತಿ ತಾನು ಮತದಾನದ ಹಕ್ಕನ್ನ ಇವತ್ತು ಪಡೆದುಕೊಳ್ತಾ ಇದ್ದಾರೆ. ಪ್ರತಿ ವರ್ಷ ಒಂದು ಹೊಸ ಹೊಸ ವಾಕ್ಯದೊಂದಿಗೆ ಈ ಚುನಾವಣಾ ಆಯೋಗ ಮತದಾನದ ಬಗ್ಗೆ ಸಕ್ರಿಯವಾಗಿ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳುವಂತ ಒಂದು ಉದ್ದೇಶದಿಂದ ಈ ಚುನಾವಣೆ ಅರಿವು, ಅದರ ಮಹತ್ವವನ್ನ ತಿಳಿಸ್ತಾ ಇದ್ದೀವಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.